ಒಳ್ಳೆ ಒಂದು ಡೈನಿಂಗ್ ಇದೆ, ಕಿಚನ್ ಇದೆ, 2 ಸ್ಟೇರ್ ಕೇಸು, ಒಂದು ಲಿಫ್ಟ್ ಇರುತ್ತೆ, 2 ಟಾಯ್ಲೆಟ್ಸ್, ಆಮೇಲೆ ಒಂದು ರಿಸೆಪ್ಷನ್ ಇರುತ್ತೆ, ಲಾಬಿ. ಇದು ಫಸ್ಟ್ ಫ್ಲೋರಲ್ಲಿ ವಿ ಐ ಪಿ ಮೀಟಿಂಗ್ ಹಾಲ್ ಒಂದಿದೆ ಮೇಡಮ್. ಟೋಟಲ್ 15 ರೂಮ್ ಅಲ್ವಾ? 14 ಮೇಡಮ್. 14 ರೂಮ್, ನಾರ್ಮಲ್ ರೂಮ್. ಫಸ್ಟ್ ಫ್ಲೋರಿಂದ ಎಲ್ಲದಕ್ಕೂ ಬಾಲ್ಕನೀಸ್ ಬರುತ್ತೆ. ಫಸ್ಟ್ ಫ್ಲೋರಿಂದ PWD ಗೆಸ್ಟ್ ಹೌಸು 115 ಇಯರ್ಸ್ ಹಳೇದಾಗಿತ್ತು. PWD ಗೆಸ್ಟ್ ಹೌಸ್ IB ಏನಿದೆ ತುಂಬ ಹಳೇದಿತ್ತು. ಅದಕ್ಕೆ ನಾವು ಕಳೆದ 1 ವರ್ಷದಿಂದ ಪ್ರಪೋಸಲ್ನ ಸರ್ಕಾರದ ಮುಂದೆ ಇಟ್ಟಿದ್ವಿ. ನಮ್ಮದು 3.5 acres ಜಾಗ ಇದೆ, IBದು ಜಾಗ 3.5 ಎಕರೆ ಜಾಗ ಇದೆ. ಅಷ್ಟು ಜಾಗದಲ್ಲಿ ನಮಗೆ ಈಗ ಮೊದಲನೇ ಹಂತದಲ್ಲಿ 5 ಕೋಟಿ ಗ್ರ್ಯಾಂಟ್ನ ರಿಲೀಸ್ ಮಾಡಿದ್ದಾರೆ. ಅಚೀವ್ ಆಗಿದೆ. ಈ IB ಆಗೋದ್ರಿಂದ KGFಗೆ ಯಾವ ರೀತಿ ಅಂದರೆ ಭಾಳ ವರ್ಷಗಳಿಂದ IB ಬೇಡಿಕೆ ಇತ್ತು. ತುಂಬ ಜನ ಕೋರ್ಟ್ ಅಲ್ಲಿ ಜಡ್ಜಸ್ ಕೇಳ್ತಾಯಿದ್ರು, ಅಫಿಷಿಯಲ್ಸ್ ಕೇಳ್ತಾಯಿದ್ರು. ಮತ್ತು ಇದು ನಮ್ಮ ಕರ್ನಾಟಕ ಬಾರ್ಡ್ರಿಗೆ ನಿಯರೆಸ್ಟ್ ಇರೋವಂಥ IB ಇದು ಒಂದೇ ಆಗಿರುತ್ತೆ. ಆ ಒಂದು ಕಾರಣದಿಂದ ಎಸ್ಪೆಷಲಿ ಈ ಜಾಗ ಪದೇ ಪದೇ ನಮಗೆ ರಿಕ್ವೆಸ್ಟ್ ಇದ್ದಿದ್ದು ಕೋರ್ಟ್ ಜಡ್ಜಸ್ಸಿಂದ, ಡಿಸ್ಟ್ರಿಕ್ಟ್ ಜಡ್ಜಸ್ ಯಾರು ವಿಸಿಟ್ ಮಾಡ್ತಾರೆ ಆವಾಗ. ಸೊ ನಾವು ಪ್ರಯತ್ನ ಮಾಡಿದಾಗ ನಮಗೀಗ ಈ 3 acresಲ್ಲಿ 3 acres 3. ಎಷ್ಟಿದೆ ನಮಗಿದು ಜಾಗ ಎಷ್ಟಿದೆ? 3.5 acres ಇದೆ. 3.5 acres ಜಾಗ ಇದೆ. ಇಷ್ಟು ಜಾಗದಲ್ಲಿ ನಾವು ಅದನ್ನು ಬಿಟ್ಟು ಓಲ್ಡ್ ಸ್ಟ್ರಕ್ಚರ್ನ ಹಾಗೆ ಉಳಿಸ್ಕೋತೀವಿ. ಅದು ಹೆರಿಟೇಜ್ ಬಿಲ್ಡಿಂಗ್ ಥರ ಅದನ್ನು ಹಾಗೆ ಇಟ್ಕೋತೀವಿ. ಸೊ ಅದನ್ನು ಬಿಟ್ಟು ಮಿಕ್ಕಿದ ಎಷ್ಟು ಜಾಗ ಇದೆ ಆ ಜಾಗದಲ್ಲಿ ಈ ಸ್ಟ್ರಕ್ಚರ್ಸ್ ಬರುತ್ತೆ. ಗ್ರೌಂಡು ಪ್ಲಸ್ 2 floors ಬರುತ್ತೆ, ಫಸ್ಟು ಸೆಕೆಂಡ್ ಫ್ಲೋರ್ಸ್ ಬರುತ್ತೆ. ಕಂಪ್ಲೀಟ್ VIP VVIP ಎಲ್ಲ ಸೇರಿ 14 to 15 ರೂಮ್ಸ್ ಬರುತ್ತೆ. ನಾರ್ಮಲ್ ರೂಮ್ಸ್ 6 ಬರುತ್ತೆ. ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು 10,000 ಸ್ಕ್ವೇರ್ ಫೀಟ್ ಬರುತ್ತೆ. ಸೆಕೆಂಡ್ ಫ್ಲೋರು 5,000 ಸ್ಕ್ವೇರ್ ಫೀಟ್. ಆ ಥರ ಎಲಿವೇಶನು ಸ್ವಲ್ಪ ಇಡೀ ಜಿಲ್ಲೆಯಲ್ಲಿ ಅಥವಾ ಇಡೀ ಸ್ಟೇಟಲ್ಲಿ ಎಲ್ಲೂ ಆಗದೆ ಇರೋವಂಥ ಒಂದು IBನ ಸ್ಟ್ರಕ್ಚರ್ನ ಚೆನ್ನಾಗಿ ಮಾಡ್ತಾರೆ. ಫಸ್ಟ್ ಫೇಸಲ್ಲಿ ನಮಗೆ 5 ಕೋಟಿ ರಿಲೀಸ್ ಆಗಿದೆ. ಸೊ ಆಲ್ಮೋಸ್ಟ್ ನಮಗೆ ಡ್ರಾಯಿಂಗ್ಸ್ಗೆ ಪರ್ಮಿಷನ್ ಸಿಕ್ಕಿದೆ. ನಮ್ಮದು IB ನಾರ್ಮ್ಸ್, PWD ನಾರ್ಮ್ಸ್ ಏನೇನು ಡೈರೆಕ್ಷನ್ಸ್ ಇರುತ್ತೆ ಅದನ್ನೆಲ್ಲ ಲಾಸ್ಟ್ 3-4 ಮಂತ್ಸಿಂದ ಅದೆಲ್ಲ ಆಗೋವರೆಗೂ ನಾವು ಹೇಳ್ಕೊಡ್ದು ಅಂತಿದ್ವಿ. ಸೊ ಈಗ 5 ಕೋಟಿ ಫಸ್ಟ್ ಫೇಸಲ್ಲಿ ರಿಲೀಸ್ ಆಗುವಂಥದ್ದು. ಟೆಂಡರ್ ಪ್ರಕ್ರಿಯೆಗೆ ಏನೇನು ಪ್ರೊಸೀಜರ್ಸ್ ಇದೆ ಅದೆಲ್ಲ ಕಂಪ್ಲೀಟ್ ಆಗಿ ಸೊ ನಮಗೆ ಈ 5 ಕೋಟಿ ಸರ್ಕಾರದಿಂದ ಅನುದಾನ ರಿಲೀಸ್ ಆಗಿದೆ. ಆಮೇಲೆ 100 ವರ್ಷಗಳಿಂದನೂ ಕೂಡ ಇದನ್ನು ನಾವು ಕಾಪಾಡ್ಕೊಂಡಿದ್ವಿ. ಬಟ್ ಕಳೆದ ಒಂದು 10-20 ಇಯರ್ಸಿಂದ ಅಷ್ಟು ಯೋಗ್ಯವಾಗಿಲ್ಲ. ಯಾರೇ ಬಂದರೂ ಕೂಡ ಉಪಯೋಗ ಮಾಡೋವಷ್ಟು ಯೋಗ್ಯವಾಗಿಲ್ಲ. ಅದಕ್ಕಿನ್ನ ಸ್ವಲ್ಪ ರಿಪೇರ್ಸು ರಿನೋವೇಷನ್ಸು ಬೇಕಾಗಿದೆ. ಅದಕ್ಕೆ ಈ ಸ್ಟ್ರಕ್ಚರ್ ಬಂದುಬಿಟ್ಮೇಲೆ ಅದನ್ನು ಬೇರೆ ಥರ ಅದನ್ನು ಕಾಪಾಡ್ಕೊಳ್ಳೋಣ ಅಂಥೇಳಿ ಈ ಜಾಗದಲ್ಲಿ ಬರುತ್ತೆ. ಡ್ರಾಯಿಂಗ್ಸ್ ಆಲ್ಮೋಸ್ಟ್ ಇಲ್ಲಿ ಬಂದಿದೆ. ಗ್ರೌಂಡ್ ಫ್ಲೋರ್ ಇದು. ಆಮೇಲೆ ಫಸ್ಟ್ ಫ್ಲೋರ್ ಮೇಲೆ ಯಾವ ರೀತಿ ಇದೆ ಅಂತಂದ್ಬಿಟ್ಟು ಸ್ಕ್ವೇರ್ ಫೀಟ್ ಆಲ್ಮೋಸ್ಟ್ 15,000 ಸ್ಕ್ವೇರ್ ಫೀಟಲ್ಲಿ ಈ ಸ್ಟ್ರಕ್ಚರ್ಸ್ ಬರೋದ್ರಿಂದ ಗಾರ್ಡನಿಂಗು, ಲ್ಯಾಂಡ್ಸ್ಕೇಪಿಂಗು ಎಲ್ಲ, ಕಾಂಪೌಂಡ್ ವಾಲು ಎಲ್ಲಾನು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಎಲಿಪ್ಯಾಡ್ ಇರುತ್ತೆ ಇದರಲ್ಲಿ ನಮ್ಗೆ ಇಲ್ಲಿ. ಯಾಕಂದ್ರೆ ನೆಕ್ಸ್ಟ್ ಇಂಡಸ್ಟ್ರೀಸ್ ಬರೋದ್ರಿಂದ ನಮ್ಮಲ್ಲಿ 700 acres ಇಂಡಸ್ಟ್ರೀಸ್ ಇರೋದ್ರಿಂದ ಬೆಸ್ಟ್ ಕಂಪನೀಸ್ ಈಗ ಆಲ್ರೆಡಿ ರಿಜಿಸ್ಟರ್ ಮಾಡಿರೋದ್ರಿಂದ ಒಂದು 2-3 ಬೆಸ್ಟ್ ಕಂಪನೀಸ್ ಬಂದಿದ್ದಾವೆ. ಇಲ್ಲಿಂದಾನೇ ಇಲ್ಲಿಗೆ ಅವರಿಗೆ ಕನೆಕ್ಟಿವಿಟಿ ಬೇಕು, ಕಂಪನಿ ವಿಸಿಟ್ ಮಾಡಬೇಕು ಅಥವಾ ಇಲ್ಲಿಂದ ಬೇರೆ ಏರ್ಪೋರ್ಟ್ಸ್ಗೆ ಫ್ಲೈ ಮಾಡಬೇಕಂದ್ರೆ ನಾವು ಇಲ್ಲಿ ಅವರಿಗೆ ಆ ಥರದ್ದೆಲ್ಲ ಇಂಡಸ್ಟ್ರಿಯಲಿಸ್ಟ್ಗೆ ಕಾಮನ್ ಆಗಿ ಬೇರೆ ಕಡೆನೂ ಆ ಥರ ಮಾಡ್ತಾರೆ. ಆ ಥರ ನಾವು ಇಲ್ಲಿ ಸಪ್ರೇಟಾಗಿ ಮಾಡ್ತಾ ಇದೀವಿ ಅದು ಕೂಡ. ಸೊ ಇವೆಲ್ಲಾನು ಕನ್ಸರ್ನ್ ಇಟ್ಕೊಂಡು ಇದೊಂದು IB ತುಂಬ ಬೇರೆ ಬೇರೆ ವಿಚಾರ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದೀವಿ. ಚೆನ್ನಾಗೇ ಬಂದಿದೆ ಅದು. ಸೊ ಇನ್ನೇನಿದ್ರು ಟೆಂಡರ್ ಪ್ರಕ್ರಿಯೆ ಅವೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗೋದು ಅಷ್ಟೇ ಬಾಕಿ ಇದೆ. ಇದಕ್ಕೆ ನಾವು 10 ಕೋಟಿ ಅನುದಾನ ಪ್ರಸ್ತಾವನೆ ಇಟ್ಟಿದ್ದೀವಿ. 5 ಕೋಟಿ ರಿಲೀಸ್ ಮಾಡಿದ್ದಾರೆ. ಟೆಂಡರ್ ಪ್ರಕ್ರಿಯೆನೂ ಕೂಡ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ ಇನ್ ಟೈಮ್ ಒಳಗಡೆ. ಸೊ ಜಾಗ ಇದೇ ಜಾಗದಲ್ಲೇ ಕಟ್ತಾ ಇದ್ದೀವಿ, ಇದೇ ಜಾಗದಲ್ಲಿ. ಯಾವ ಫಂಡಲ್ಲಿ? IBs ಯಾವಾಗಲೂ ಕೂಡ PWD ಇಲಾಖೆನೇ ಕೆಲಸ ಮಾಡೋದು. ಅವ್ರ ಇಲಾಖೆಯಲ್ಲೇ ಮೇಂಟೆನೆನ್ಸ್ ಆಗೋದು. ಆ ಇಲಾಖೆನೇ ಪೇರೆಂಟ್ ಡಿಪಾರ್ಟ್ಮೆಂಟು ಫಂಡ್ಸ್ ಕೊಡೋದಕ್ಕೂ ಕೂಡ. ಯಾರು ಪೇರೆಂಟ್ ಡಿಪಾರ್ಟ್ಮೆಂಟ್ ಅಂದರೆ IBs ಯಾವಾಗ್ಲೂ ಮೇಂಟೈನ್ ಆಗಿರೋದೇ PWD ಇಂದ, ಥ್ರೂ PWDನೇ. ಇವನ್ ನಮ್ಮ ವಿಧಾನಸೌಧ ಕೂಡ ಮೇಂಟೆನೆನ್ಸ್ ಮಾಡೋದು PWD ಇಲಾಖೆ. ಹೇಳ್ತಾರೆ, ಅವ್ರು ಮಾಹಿತಿ ಕೊಡ್ತಾರೆ. ಮೇಡಮ್ ಸಾಕಷ್ಟೇ ಅಲ್ಲ, ಸೇಮ್ ಅಷ್ಟೇ, ಇನ್ನೇನಿಲ್ಲ. ಇದ್ರಲ್ಲೇ 3.5 ಎಕರೆಯಲ್ಲಿ ಮಾಡ್ತೀವಿ. ಸ್ವಲ್ಪ 1 ಎಕರೆಯಲ್ಲಿ ಇದು ಮಾಡ್ತೀವಿ ಎಲಿಪ್ಯಾಡ್. ಅದಕ್ಕೆ ಪರ್ಮಿಷನ್ಸ್ ಅದೆಲ್ಲ ತಗೋತೀವಿ. ಏನ್ ನಾರ್ಮ್ಸ್ ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ ಅದೆಲ್ಲ ಮಾಡ್ತೀವಿ. ಈಗ 3.5 ಎಕರೆಯಲ್ಲಿ ನಮ್ದು KDB ಜಾಗಾಗೆ ಇದೇ ನಿಯರೆಸ್ಟ್ ಪ್ಲೇಸ್ ಇರೋದು.
ನಮ್ಮ KEDB ಏನು 700 acres ಜಾಗ ಇದೆ, ಅವರಿಗೆ ಆಕ್ಸೆಸ್ ಕೂಡ ಇದೆ ಇರುತ್ತೆ ಪೈಲಟ್ಸಿಂದ ಇದೆ. ಅದರಿಂದ ನಾವು ಆ ಎಲಿಪ್ಯಾಡ್ ಅಪ್ರೋಚ್ BML ಅವ್ರ ಡಿಫೆನ್ಸ್ ಬಿಟ್ಟರೆ ನಮ್ಮದು ಅಂತ ಇಲ್ಲ, ಸಪ್ರೇಟ್ ಇಲ್ಲ. ಅದಕ್ಕಾಗಿ ನಾವು ಮುಂದೆ ಫ್ಯೂಚರದ್ದು ಇಟ್ಕೊಂಡು ಈಗ ಆಲ್ರೆಡಿ ನಮ್ಮಲ್ಲಿ KEDB ರಿಜಿಸ್ಟರ್ ಆಗಿರೋ ಕಂಪನೀಸು 5000 crores ಇನ್ವೆಸ್ಟ್ಮೆಂಟ್ ಇದೆ. ಬರೀ 200 acres ಇನ್ನೂ ಅಲಾಟ್ಮೆಂಟ್ ಆಗಿರೋದು ಫಸ್ಟ್ ಫೇಸಲ್ಲಿ. ಮುಂದೆ ಯೋಚನೆ ಮಾಡಿ, ಇನ್ನು ಬಿಗ್ ಶಾರ್ಟ್ಸ್ ಯಾರಾದರೂ ಬಂದರೆ, ಒಳ್ಳೆ ಕಂಪನೀಸ್ ಬಂದರೆ ಅವ್ರಿಗೆ ಈ ಕನೆಕ್ಟಿವಿಟಿ ಬೇಕು, ಅಂದರೆ ಈ ಥರದ್ದೆಲ್ಲ ಸರ್ವಿಸಸ್ ಅವ್ರಿಗೆ ಬೇಕಾಗುತ್ತೆ. ಮುಂದೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಿಂದ ಅದನ್ನು ಪ್ರಾವಿಷನ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಅದು ಕೂಡ ಇದೆ. ಇದು ಕನೆಕ್ಟ್ ಆಗುತ್ತೆ, ನಿಯರ್ ಬೈ ಇರೋದ್ರಿಂದ ಎಲಿಪ್ಯಾಡ್ ಇದು ಕನೆಕ್ಟ್ ಆಗುತ್ತೆ. ಎಲ್ಲ ದೂರದೃಷ್ಟಿ ಇಟ್ಕೊಂಡೇ ಮಾಡಿದ್ದೀವಿ. ಇದು ಒಂದು ಮೇಡಮ್ ತುಂಬ ದಿವಸದಿಂದ ಏನು ನಮಗೆ KGF ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಆಯಿತು. ಆ ಇಂಡಸ್ಟ್ರಿಯಲ್ ಏರಿಯಾ ಆಗ್ತಿದೆ, BML ಇದೆ, BGML ಇದೆ, ಚೆನ್ನೈ ಎಕ್ಸ್ಪ್ರೆಸ್ ಇದೆ, ಆಂಧ್ರ ಕನೆಕ್ಟಿಂಗ್ ಬಾರ್ಡ್ರು, ತಮಿಳ್ನಾಡು ಕನೆಕ್ಟಿಂಗ್ ಬಾರ್ಡ್ರು, ಮತ್ತು ಟೌನ್ಶಿಪ್ ಬರ್ತಾ ಇದೆ. ಇಷ್ಟೆಲ್ಲ ಬಂದ್ರೂ ನಮ್ಮದು ತುಂಬ ಹಳೇ IB ಇದೆ. ಅದರಲ್ಲಿ ನಾವು ವಾಸ ಮಾಡೋಕ್ಕೆ ಆಗೋದಿಲ್ಲ, ಯಾರು ಬರೋದಕ್ಕೆ ಆಗೋದಿಲ್ಲ. ಅದನ್ನು ಪ್ರತಿ ವರ್ಷ ರಿಪೇರಿ ಮಾಡಿದ್ರೂ ಕಷ್ಟ ಆಗ್ತಿದೆ. ಅದಕ್ಕೆ ಹೊಸ IB ಬೇಕೇ ಬೇಕು ನಮ್ಮ KGF ಅಂತ ನಮ್ಮ PWD ಮಿನಿಸ್ಟ್ರ್ ಹತ್ರ ಮೇಡಮ್ಮು ಒತ್ತಡ ತಂದು ಇದನ್ನು 10 ಕೋಟಿಗೆ ನಮ್ಮಿಂದ ಅಂದಾಜು ಪಟ್ಟಿ ಮತ್ತು ವಿನ್ಯಾಸಗಳನ್ನು ಸಿದ್ಧ ಮಾಡಿಸಿದ್ರು. ಈಗ ಮಿನಿಸ್ಟ್ರು ನಮಗೆ ಫಸ್ಟ್ ಫೇಸಲ್ಲಿ ನೀವು ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಮಾಡಿ, ಸೆಕೆಂಡ್ ಫೇಸಲ್ಲಿ ನಾವು ಥರ್ಡ್ ಫ್ಲೋರ್ಗೆ ಅನುದಾನ ಇನ್ನೊಂದು 6 ಮಂತ್ಸಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವೀಗ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು 10,000 ಅಡಿಯಲ್ಲಿ, ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರು 10,000 ಅಡಿ ಬರ್ತದೆ. ಇನ್ನು 5,000 ಅಡಿ ನೆಕ್ಸ್ಟ್ ಫೇಸಲ್ಲಿ ತೊಗೋತೀವಿ. 5,000 ಅಡಿ ಪ್ಲಸ್ ಎಲಿಫ್ಯಾಡ್ ಸೆಕೆಂಡ್ ಫೇಸಲ್ಲಿ ತೊಗೋತೀವಿ. ಸೊ ಇದನ್ನು ಮಾಡಬೇಕು ಅಂತ ಇದಾಗಿದೆ. ಈಗ ನಾವು ಆಲ್ರೆಡಿ ಎಸ್ಟಿಮೇಟು ಶಾಂಕ್ಷನ್ ಆಗಿದೆ. ಟೆಂಡರ್ ಬರೋಂಥ ವಾರದಲ್ಲಿ ಕರಿತೀವಿ. ಇನ್ನೊಂದು 15-20 ದಿವಸದಲ್ಲಿ ಕೆಲಸ ಕೂಡ ಪ್ರಾರಂಭ ಮಾಡ್ತೀವಿ. ಹೆಲಿಪ್ಯಾಡನ್ನು ಇದೇ ಅಮೌಂಟಲ್ಲೇ? ಇಲ್ಲ, ಬೇರೆ ಅದು ಸಪ್ರೇಟ್ ಮಾಡ್ತೀವಿ ನೆಕ್ಸ್ಟ್ ಫೇಸ್. ಟೆಂಡರ್ 15 ದಿವಸ ಆಗೋಗ್ಬಿಡುತ್ತಾ? ಅಲ್ಲ, ಇದು ಗ್ರ್ಯಾಂಟ್ ಬಂದು ನಮಗೆ 26ನೇ ತಾರೀಕು ಬಂದಿದ್ದು. ಎಸ್ಟಿಮೇಟ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀವಿ. ಎಸ್ಟಿಮೇಟ್ ಶಾಂಕ್ಷನ್ ಆದಮೇಲೆ ಟೆಂಡರ್ ನೆಕ್ಸ್ಟ್ ವೀಕಲ್ಲಿ ಕರಿತೀವಿ. ಅದೇ ಟೆಂಡರ್ ಪ್ರಕ್ರಿಯೆ ಪೂರ್ತಿ 15? ಹೌದು, 15 ಡೇಸ್ ನಾವು ಕೊಡ್ತೀವಿ ಟೈಮ್. ಇದೇ ಆಗಿಲ್ಲ ನಿಮಗೆ, ಎಲ್ಲರೂ ಒತ್ತಾಯ ಮಾಡ್ತಾ ಇದ್ರು. ನಿಮ್ಗೆ ಏನು ಇದು ಸರ್ಕಾರದ ಹಂತದಲ್ಲಿ, ಪಕ್ಷದ ಹಂತದಲ್ಲಿ ತೀರ್ಮಾನ, ಅಲ್ಲೇನೂ ಅಭಿಪ್ರಾಯ ಇಲ್ಲ.